Yes, Kushal, very good. Kushal, camera on ಮಾಡಿ. I want to talk with you. Yes, very good, beta. Very good. Sir, ತಳಗಡೆ ಆಡಿಯೋ ಆಪ್ಷನ್ ಇದೆ ನೋಡಿ, ಆಡಿಯೋ ಮೇಲೆ ಕ್ಲಿಕ್ ಮಾಡಿ. ಮೈಕ್ ಅಂತ ಇರುತ್ತೆ ನೋಡಿ, ಮೈಕ್ ಮೇಲೆ ಕ್ಲಿಕ್ ಮಾಡ್ರೆ ನನ್ನ ಜೊತೆ ಮಾತಾಡಬಹುದು. Yes, sir. Good evening, Kushal. How are you? I'm fine, sir. Very good, very good. Are you happy with this class? Yes, sir. Please sit one place and try to understand the concept neatly and keep your mobile rotation and keep like this. ಈ ತರ ಇಟ್ಕೊಳ್ಳಿ, ಆಟೋಮೆಟಿಕ್ ಆಗಿ ರೋಟೇಟ್ ಆಗುತ್ತೆ. Yes, ಅದು sir. ಅವಾಗ ಏನಾಗುತ್ತೆ, ಹಾ. ಸ್ಕ್ರೀನ್ Yes, ತುಂಬಾ sir. ದೊಡ್ಡದಾಗಿ ಕಾಣುತ್ತೆ. Yes, sir. ಎಸ್, ವೆರಿ ಗುಡ್ ಲಕ್ಷ್ಮಿ ಅಗ್ಗಾರ್ ಅವರು. ಈ ತರ ಇಟ್ಕೊಳ್ಳಿ ಕ್ಯಾಮರಾನ. ತಾನೇ ರೋಟೇಟ್ ಆಗುತ್ತಾ. ವೆರಿ ಗುಡ್ ಕುಶಾಲ್, ವೆರಿ ಗುಡ್. ಲಕ್ಷ್ಮಿ, ವೆರಿ ಗುಡ್, ವೆರಿ ಗುಡ್ ಲಕ್ಷ್ಮಿ. ನಿಮ್ ಮನೆಯಲ್ಲಿ ಯಾವ್ದೇ ಚಿಕ್ಕ ಹುಡುಗರು ಇದ್ರು ಕರ್ಕೊಂಡು ಕುತ್ಕೊಳ್ರಿ. ಚಿಕ್ಕ ಹುಡುಗರು ನಿಮ್ ಮನೇಲಿ ಇದ್ದು ಅಂದ್ರೆ ಅವ್ರನ್ನ ಕರ್ಕೊಂಡು ಕುತ್ಕೊಳ್ಳಿ. ಅವರು ಕೂಡ ಕಲೀಲಿ, ಅವರು ಕೂಡ ನೋಡ್ಲಿ. ಲೈಫ್ ನಲ್ಲಿ ಅಪ್ಡೇಟ್ ಆಗ್ಬೇಕು. ಅದೇ ಜಿಜಿ ಕಾಲೇಜ್, ಅದೇ ಪಿಬಿ ಕಾಲೇಜ್, ಅದೇ BLT ಕಾಲೇಜ್ ಅಲ್ಲ. ಜೀವನ ಇನ್ನು ತುಂಬಾ ದೊಡ್ಡದದ. ಮಕ್ಕಳಿಗೆ ನೀವು ಮೊಬೈಲ್ ತಗೊಂಡು ಏನ್ ಮಾಡ್ತೀರಾ ಅಂತ ಅವ್ರಿಗೆ ಗೊತ್ತಾದ್ರೆ ಅವ್ರಿಗೂ ಗೊತ್ತಾಗುತ್ತೆ ಮೊಬೈಲ್ ನಲ್ಲಿ ನಾವ್ ಏನ್ ಮಾಡ್ಬೋದಂತ. ಎಸ್, ಸೊ ಬನ್ನಿ ಹಾಗಾದ್ರೆ ಇವತ್ತಿನ ಕ್ಲಾಸ್ ಅನ್ನ ನಾವು ಕಂಟಿನ್ಯೂ ಮಾಡೋಣ. ಎಸ್, ಡೋಂಟ್ ವರಿ, ಏನು ವಿಚಾರ ಮಾಡಕ್ ಹೋಗ್ಬೇಡ, ಆರಾಮ್ ಸರಿ. ನೀವು ಮೈಕ್ ಅನ್ನ ಬಂದ್ ಮಾಡಿ, ನೀವು ಯಾರ ಜೊತೆ ಮಾತಾಡ್ತೀರ ಮಾತಾಡಬಹುದು. ಮೈಕ್ ಅನ್ನ ಅಲ್ಲಿ ಬಂದ್ ಮಾಡಿ ಮಾತಾಡಬಹುದು, ಅಲ್ಲೊಂದು ವ್ಯವಸ್ಥೆ ಇರುತ್ತೆ. ಎಸ್, ಬನ್ನಿ ಇವತ್ತಿನ ಕ್ಲಾಸದ ಮುಂದಿನ ಪಾಠವನ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿನ್ನೆ ಲೆಸನ್ ಅನ್ನ ಕುಶಾಲ್, ನಿನ್ನೆ ಲೆಸನ್ ನಾವು ಏನ್ ಹೇಳಿದ್ದೀವಿ ಅದ್ರದ್ದು ಲಿಂಕ್ ಅನ್ನ ಹಾಕಿದ್ದೆ, ನೋಡಿದ್ದೀರಿ? ನೋಡೇನ್ರಿ ಸರ್. ನಿನ್ನೆ ನೋಡಿದಿರ್ಬೇಕಂತ ತಿಳ್ಕೊಂಡಿದ್ದೀನಿ. ಪದೇ ಪದೇ ನೋಡ್ಕೊಳ್ಳಿ. ನಿನ್ನೆ ನೀವು ಬಂದಿದ್ದಿಲ್ಲ ನೋಡಿ, ಆನ್ಲೈನ್ ಕ್ಲಾಸ್ ದಲ್ಲಿ ಇದೇ ಲಾಭ. ನೀವು ಬಂದಿದ್ದಿಲ್ಲ ಅಂದ್ರೂ ನಡೀತದ. ನಾಗರ ಪಂಚಮಿ ಎಂದ್ ಬೇಕಾದ್ ಮಾಡ್ರಿ, ನೀವು ಬಿಟ್ಟಿದ್ರೆ ಮತ್ತೆ ಒಳ್ಳೆ ಕ್ಲಾಸ್ ಸಿಗುತ್ತೆ. ಅದೇ ನೀವು ಆಫ್ಲೈನ್ ಇತ್ತಂದ್ರೆ ಒಂದಿನ ಬಿಟ್ರೆ ಡುಮ್ಮ ಅಲ್ಲ ಗಪ್ಪ ಆಗ್ಬಿಡ್ತೈತೆ ಅದು ಕ್ಲಾಸ್. ಓಕೆ, ಎಸ್. ಸೊ ಬನ್ನಿ ವಿದ್ಯಾರ್ಥಿಗಳು, ಹಾಗಾದ್ರೆ ಇವತ್ತಿನ ತರಗತಿಯಲ್ಲಿ ನಾನು ನಿಮ್ಗೆ ಮುಂದಿನ ಲೆಸನ್ ಅನ್ನ ಹೇಳ್ಕೊಡ್ತಾ ಇದ್ದೀನಿ. ಸೊ ಆಲ್ಮೋಸ್ಟ್ ಆಲ್ ಮುಂದಿನ ಲೆಸನ್ ಅನ್ನ ನಾನು ಬರ್ತಾ ಇದ್ದೀನಿ ನೋಡಿ. ಎಸ್, ಎಲ್ಲರಿಗೂ ಕರೆಕ್ಟ್ ಆಗಿ ಕಾಣ್ತಾ ಇದ್ರೆ ಎಸ್ ಅಂತ ಟೈಪ್ ಮಾಡಿ, ಅಥವಾ ಎಸ್ ಅಂತ ನನಗೆ ಚಾಟ್ ನಲ್ಲಿ ನೀವು ಟೈಪ್ ಮಾಡಬಹುದು. ಚಾಟ್ ಆಪ್ಷನ್ ಅಲ್ಲಿ ಎಸ್ ಅಂತ ಟೈಪ್ ಮಾಡಬಹುದು. ಎಸ್, ಅಲ್ಲಿ ಚಾಟ್ ಅಂತ ಇದೆ ನೋಡಿ. ವೆರಿ ಗುಡ್, ಜ್ಯೋತಿ ಬಿರಾದರ್ ಅವರು ಬಂದಿದ್ದಾರೆ. ಎಲ್ಲರೂ ಚಪ್ಪಾಳೆ ಮುಖಾಂತರ ಸ್ವಾಗತಿಸೋಣ. ಎಸ್, ವೆರಿ ಗುಡ್, ವೆರಿ ಗುಡ್ ಕುಶಾಲ್, ವೆರಿ ಗುಡ್ ವೈಷ್ಣವಿ ಅವರೇ, ಸೃಷ್ಟಿ ಅವರೇ. ಎಲ್ಲರಿಗೂ ಸ್ಕ್ರೀನ್ ಕರೆಕ್ಟ್ ಆಗಿ ಕಾಣ್ತಾ ಇದ್ರೆ ಎಸ್ ಅಂತ ಟೈಪ್ ಮಾಡಿ. ವೆರಿ ಗುಡ್, ಲಕ್ಷ್ಮಿ ಹೆಗ್ಗಾರ್ ಅವರು ಕೂಡ ಎಸ್ ಅಂದಿದ್ದಾರೆ. ಪವಿತ್ರ ಅವ್ರು ಎಲ್ಲಿ ಹೋಗ್ಬಿಟ್ರು? ಪವಿತ್ರ ಅವ್ರು ಮೇಡಮ್ ಚಾದು ಕುಡಿಯಾಕತ್ತಾರ. ತಳಗಿಡ್ರದ್ನ ಕಪ್ಪ ಬಸಿ ತಳಗಿಟ್ಟು ಕರೆಕ್ಟ್ ಆಗಿ ಮೊಬೈಲ್ ಹಿಡ್ಕೊಂಡು ಅಭ್ಯಾಸ ಮಾಡ್ರಮ್ಮ. ವೆರಿ ಗುಡ್, ವೆರಿ ಗುಡ್. ಸೃಷ್ಟಿ ಅವರು ಕೂಡ ಅಂದಿದ್ದಾರೆ. ವೆರಿ ಗುಡ್, ಸೂಪರ್, ವೆರಿ ಗುಡ್, ಎಕ್ಸಲೆಂಟ್. ಬನ್ನಿ ಹಾಗಾದ್ರೆ ಮೊದಲನೇ ಲೆಸನ್ ಅನ್ನ ನಾವು ಪ್ರಾರಂಭಿಸೋಣ. ಸಾರಿ, ಮೊದಲನೇ ಲೆಸನ್ ಮುಗೀತು. ಇವತ್ತು ಎರಡನೇ ಲೆಸನ್ ಅನ್ನ ನಾನು ಸ್ಟಾರ್ಟ್ ಮಾಡಿದ್ದೇನೆ. ತಿಳಿತಾರಿ? ಟು ಡಿಯರ್. ಈ ಟು ಡಿಯರ್ ಅನ್ನ ಬರ್ದವ್ರು ಯಾರು ಅನ್ನೋದನ್ನ ನೋಡೋಣ. ಅರ್ಥ ಆಯ್ತಾ? ಸೊ ಟು ಡಿಯರ್ ಅನ್ನ ಯಾರು ಬರ್ದಿದ್ದಾರೆ ನೋಡೋಣ. ಯಾರು ಹೇಳ್ತೀರಾ? ಮೈಕ್ ಅನ್ನ ಆನ್ ಮಾಡಿ, ಅಥವಾ ನನಗೆ ನೀವು ಹ್ಯಾಂಡ್ ರೇಸ್ ಆಪ್ಷನ್ ಕ್ಲಿಕ್ ಮಾಡಿ. ಹ್ಯಾಂಡ್ ರೇಸ್ ಆಪ್ಷನ್ ಕ್ಲಿಕ್ ಮಾಡ್ಬೋದು. ಯಾರಿಗೆ ಗೊತ್ತಿದೆ ಆನ್ಸರು? ವೆರಿ ಗುಡ್, ವೆರಿ ಗುಡ್. ಲಕ್ಷ್ಮಿ ಹೆಗ್ಗಾರ್ ಹೇಳಿ, ಬೇಗ ಬೇಗ. ಲಕ್ಷ್ಮಿ ಹೆಗ್ಗಾರ್. ಲಿಯೋ ಟಾಲ್ಸ್ಟಾಯ್. ವೆರಿ ಗುಡ್. ಲಿಯೋ ಟಾಲ್ಸ್ಟಾಯ್ ಅನ್ನುವಂತ ಒಬ್ಬ ವ್ಯಕ್ತಿ ಬರ್ತಾನೆ, ಒಬ್ಬ ಕವಿ ಬರಹಗಾರ ಬರ್ತಾನೆ. ತಿಳಿತಾ? ಆತ ಏನ್ ಮಾಡ್ತಾನೆಪ್ಪ ಅಂತಂದ್ರೆ ನಮಗೆ ಈ ಒಂದು ಪಾಠವನ್ನ ಬರ್ದಿದ್ದಾರೆ. ಅರ್ಥ ಆಯ್ತಾರಿ? ಒಂದ್ ಸೆಕೆಂಡ್. ಸೊ ಬನ್ನಿ ಹಾಗಾದ್ರೆ ಈಗ ನಿಮಗೆ ನಾನು ಈ ಒಂದು ಲೆಸನ್ಗೆ ಸಂಬಂಧಪಟ್ಟಂತ ಕ್ವಶನ್ ಆನ್ಸರ್ಸ್ ಗಳನ್ನ ಡಿಸ್ಕಷನ್ ಮಾಡೋಣ. ತಿಳಿತಾರಿ? ಕ್ವಶನ್ ಆನ್ಸರ್ಸ್ ಗಳನ್ನ ನಾವು ಡಿಸ್ಕಷನ್ ಮಾಡೋಣ. ಸೊ ಒಟ್ಟಾರೆ ತುಂಬಾ ನೀಟ್ ಆದಂತ ಲೆಸನ್ ಈಗಾಗಲೇ ನಾವು ತಿಳ್ಕೊಂಡಿದ್ದೀವಿ. ತುಂಬಾ ಈಸಿಯಾಗಿ ನಿಮಗೆ ಇದೆಲ್ಲವನ್ನ ನಾನು ಹೇಳ್ಕೊಡ್ತಿದ್ದೀನಿ. ಬನ್ನಿ ನೋಡೋಣ ಯಾವ ರೀತಿ ಇದೆ ಅಂತ. ತಿಳಿತಾ? ಎಸ್, ಓಕೆ.
ಹಾ ಓಕೆ. ಸೊ ನಿಮಗೀಗ ಸ್ಕ್ರೀನ್ ಮೇಲೆ ಒಂದನೇ ಕ್ವಶನ್ ಕಾಣ್ತಾ ಇದೆ. ನಾನು ಸ್ವಲ್ಪ ಅದನ್ನ ನಿಮಗೆ ದೊಡ್ಡದು ಮಾಡ್ತಾ ಇದ್ದೀನಿ. ಹಾ ಓಕೆ. ಹೌ ಮೆನಿ ಇನ್ಹ್ಯಾಬಿಟೆಂಟ್ಸ್ ವರ್ ದೇರ್ ಇನ್ ದ ಟೈನಿ ಲಿಟಲ್ ಕಿಂಗ್ಡಮ್ ಆಫ್ ಮೊನಾಕೋ? ಸೊ ಮೊನಾಕೋ ಅನ್ನೋದು ಏನಾಗಿತ್ತು? ಟೈನಿ ಲಿಟಲ್ ಕಿಂಗ್ಡಮ್ ಆಗಿತ್ತು, ತಿಳಿತಾ? ಈ ಟೈನಿ ಲಿಟಲ್ ಕಿಂಗ್ಡಮ್ ನಲ್ಲಿ ಇನ್ಹ್ಯಾಬಿಟೆಂಟ್ಸ್ ಅಂದ್ರೆ ಏನು? ಯಾರು ಹೇಳ್ತೀರಾ? ಎಸ್ ಕಮಾನ್, ಹ್ಯಾಂಡ್ ರೈಸ್ ಆಪ್ಷನ್ ಕ್ಲಿಕ್ ಮಾಡಿ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಇನ್ಹ್ಯಾಬಿಟೆಂಟ್ಸ್ ಅಂದ್ರೆ ಏನು? ಇನ್ಹ್ಯಾಬಿಟೆಂಟ್ಸ್ ಅಂದ್ರೆ ಏನು? ಅಲ್ಲಿ ಹ್ಯಾಂಡ್ ರೈಸ್ ಆಪ್ಷನ್ ಅಂತ ಇದೆ ನೋಡಿ, ಹಾರ್ಟ್ ಚಿಹ್ನೆದ ಇದೆ ನೋಡಿ. ಅದನ್ನ ಕ್ಲಿಕ್ ಮಾಡಿದ್ರೆ ನಾನು ಅವ್ರನ್ನ ಕರಿತೀನಿ ಆನ್ಸರ್ ಕೊಡ್ಲಿಕ್ಕೆ. ಹಾ ಸೃಷ್ಟಿ ಹೇಳಮ್ಮ. ನಿವಾಸ ಸರಿ. ವೆರಿ ಗುಡ್. ವಾಸಸ್ಥಳ ನಿವಾಸ. ಇನ್ಹ್ಯಾಬಿಟೆಂಟ್ಸ್ ಅಂತಂತಂದ್ರೆ ವಾಸಿಸುವಂತಹ ಅಥವಾ ಜನಸಂಖ್ಯಾ ಅಥವಾ ಅಲ್ಲಿರುವಂತಹ ಜೀವನವನ್ನ ಮಾಡುವಂತ ಜನರ ಅಥವಾ ಜನರ ಸಂಖ್ಯೆ ಅಂತಾನು ಅನ್ಬೋದು ನಾವು. ಅರ್ಥ ಐತರಿ? ಒಟ್ಟಾರೆ ಇದನ್ನ ನಾವು ಪಾಪ್ಯುಲೇಷನ್ ಅಂತಾನು ಕರಿತೀವಿ, ಜನಸಂಖ್ಯೆ ಅಂತಾನು ಕರಿತೀವಿ. ಓಕೆ. ಹೌ ಮೆನಿ ಇನ್ಹ್ಯಾಬಿಟೆಂಟ್ಸ್ ವರ್ ದೇರ್ ಇನ್ ದ ಟೈನಿ ಲಿಟಲ್ ಕಿಂಗ್ಡಮ್ ಆಫ್ ಮೊನಾಕೋ? ಮೊನಾಕೋದಲ್ಲಿ ಎಷ್ಟು ಜನಸಂಖ್ಯೆ ಇತ್ತು ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ಅಬೌಟ್ 7,000 ಇನ್ ಆಲ್. ಎಲ್ಲವೂ ಕೂಡಿ 7,000 ಆಗಿತ್ತು ಅಂತ ನಾವು ಒಂದನೇ ಕ್ವಶನ್ ಅಲ್ಲಿ ಕಲ್ತೀವಿ ಗೈಸ್. ಅರ್ಥ ಐತರಿ? ಎಸ್. ಬನ್ನಿ ಹಾಗಾದ್ರೆ ಮುಂದಿನ ಪ್ರಶ್ನೆಯನ್ನ ನೋಡಿಕೊಳ್ಳೋಣ. ನೋಡೋಣ ಯಾರ್ಯಾರು ಇದಕ್ಕೆ ಆನ್ಸರ್ ಅನ್ನ ಕೊಡ್ತೀರಂತ. ತಿಳಿತ್ನ ತರದ್ದು? ಎಸ್. ಓಕೆ. ವಾಟ್ ಡಿಡ್ ದ ಪ್ರಿನ್ಸ್ ಆಫ್ ಮೊನಾಕೋ? ಪ್ರಿನ್ಸ್ ಆಫ್ ಮೊನಾಕೋ ಏನು? ವಾಟ್ ಡಿಡ್ ದ ಪ್ರಿನ್ಸ್ ಆಫ್ ಮೊನಾಕೋ ಹ್ಯಾವ್ ಟು ಫೈಂಡ್ ಟು ಫೀಡ್ ಹಿಸ್ ಕೋರ್ಟಿಯರ್ಸ್ ಅಂಡ್ ಆಫಿಷಿಯಲ್ಸ್ ಅಂಡ್ ಟು ಕೀಪ್ ಹಿಮ್ಸೆಲ್ಫ್? ನೋಡಿ, ಈ ಪ್ರಿನ್ಸ್ ಆಫ್ ಮೊನಾಕೋ ಅದನ್ಲ ಏನನ್ನ ಹುಡುಕ್ಬೇಕಾಗಿತ್ತು? ಹಾ, ಟು ಫೀಡ್ ಅಂದ್ರೆ ಏನು? ಉಣ್ಣಿಸಲು, ತಿನ್ನಿಸಲು, ಕೊಡಲು. ಯಾರಿಗೆ? ಕೋರ್ಟಿಯರ್ಸ್, ಕೆಲಸದ ಆಳುಗಳಿಗೆ. ಆಫಿಷಿಯಲ್ಸ್, ಕಚೇರಿಯಲ್ಲಿ ಕೆಲಸ ಮಾಡೋರಿಗೆ. ಅಂಡ್ ಟು ಕೀಪ್ ಹಿಮ್ಸೆಲ್ಫ್, ತನಗೋಸ್ಕರ ಒಂದಿಟ್ಟು ಉಳಿಸ್ಕೊಳ್ಳಿಕ್ಕೆ ಅವ ಏನನ್ನ ಹುಡುಕ್ಬೇಕಾಗಿತ್ತು? ಹಾ, ಅವ ಏನ್ ಹುಡುಕ್ಬೇಕಾಗಿತ್ತು ಅಂತಂದ್ರೆ ಒಂದು ಹೊಸ ನ್ಯೂ ಸ್ಪೆಷಲ್, ವಿಶೇಷವಾದ ಸೋರ್ಸ್, ಮೂಲ, ರೆವೆನ್ಯೂ, ಆದಾಯ. ಒಂದು ಹೊಸದಾದ ವಿಶೇಷವಾದ ಆದಾಯದ ಮೂಲವನ್ನ ಆತ ಹುಡುಕ್ಬೇಕಾಗಿತ್ತು ಅಂತ ನಾವಿಲ್ಲಿ ಹೇಳ್ತೀವಿ. ಹಂಗಾರೆ ಪ್ರಿನ್ಸ್ ಆಫ್ ಮೊನಾಕೋ ಏನನ್ನ ಫೈಂಡ್ ಮಾಡಬೇಕಾಗಿತ್ತು? ಟು ಫೀಡ್, ಕೊಡಲು, ತಿನ್ನಲು, ಉಣಿಸಲು, ಹೇಳಲು. ಯಾರಿಗೆ? ಕೋರ್ಟಿಯರ್ಸ್, ಆಫಿಷಿಯಲ್ಸ್, ಟು ಕೀಪ್ ಹಿಮ್ಸೆಲ್ಫ್. ಅದೇನಂದ್ರೆ ಒಂದು ಹೊಸದಾದ ಸ್ಪೆಷಲ್ ಸೋರ್ಸ್ ಆಫ್ ರೆವೆನ್ಯೂ ಅನ್ನ. ಹಂಗಾದ್ರೆ ಆ ಸ್ಪೆಷಲ್ ಸೋರ್ಸ್ ಆಫ್ ರೆವೆನ್ಯೂ ಅಂದ್ರೆ ಏನದು? ಮುಂದಿನ ಕ್ವಶನ್ ಐತೆ ನೋಡ್ರಿ, ಎಷ್ಟು ಚಂದ ಅದ ನೋಡಿ. ಹಾ, ನೇಮ್ ಅಂದ್ರೆ ನಿನ್ನೆ ಹೇಳ್ಕೊಟ್ಟಿದ್ದೆ ನಾನು. ಏನಂತ? ಹೆಸರಿಸು, ತಿಳಿಸು. ಹಾ, ನೇಮ್ ಸ್ಪೆಷಲ್ ಸೋರ್ಸ್ ಆಫ್ ರೆವೆನ್ಯೂ. ಆ ಸ್ಪೆಷಲ್ ಸೋರ್ಸ್ ಆಫ್ ರೆವೆನ್ಯೂ ಅಂದ್ರೆ ಏನು ಅನ್ನೋದನ್ನ ಹೆಸರಿಸಿ. ಅದು ಎಲ್ಲಿತ್ತದ? ಇನ್ ದ ಕಿಂಗ್ಡಮ್ ಆಫ್ ಮೊನಾಕೋ. ಮೊನಾಕೋದ ರಾಜಮನೆತನದಲ್ಲಿರುವ ವಿಶೇಷವಾದ ಆದಾಯದ ಮೂಲವನ್ನು ಹೆಸರಿಸಿ. ಹಾ, ನೋಡೋಣ ಯಾರು ಹೇಳ್ತಾರ ಅದನ್ನ. ಹ್ಯಾಂಡ್ ರೈಸ್ ಆಪ್ಷನ್ ಕ್ಲಿಕ್ ಮಾಡಿ. ಆನ್ಸರ್ ಎಲ್ಲ ಕೆಳಗ ಐತಿ, ಅದನ್ನ ನೋಡಿ ಹೇಳೋದೈತಿ, ಮತ್ತೇನದ? ಎಸ್, ಬೇಗ ಬೇಗ. ವೆರಿ ಗುಡ್. ವೈಷ್ಣವಿ ಕುಂದರ್ಗಿ. ವೈಷ್ಣವಿ ಕುಂದರ್ಗಿ ಮೈಕ್ ಮೇಲೆ ಕ್ಲಿಕ್ ಮಾಡಿ ಹೇಳಮ್ಮ. ಹಲೋ ಸರ್, ಗೇಮಿಂಗ್ ಹೌಸ್. ವೆರಿ ಗುಡ್ ಬೇಟಾ, ವೆರಿ ಗುಡ್. ಗೇಮಿಂಗ್ ಹೌಸ್ ಅನ್ನೋದು ಸ್ಪೆಷಲ್ ಸೋರ್ಸ್ ಆಫ್ ರೆವೆನ್ಯೂ ಆಗಿತ್ತು ವಿದ್ಯಾರ್ಥಿಗಳೇ. ಸ್ಪೆಷಲ್ ಸೋರ್ಸ್ ಆಫ್ ರೆವೆನ್ಯೂ. ಅರ್ಥ ಆಯ್ತಾರಿ? ಎಸ್. ನೆಕ್ಸ್ಟ್, ವಾಟ್ ವಾಸ್ ದ ರೀಸನ್ ಟು ಸ್ಟಾಪ್ ದ ಗೇಮಿಂಗ್ ಹೌಸ್? ಏನ್ ಕಾರಣ ಆಗಿತ್ತು ಆ ಗೇಮಿಂಗ್ ಹೌಸ್ ಅನ್ನ ಸ್ಟಾಪ್ ಮಾಡ್ಲಿಕ್ಕೆ? ಎದಕ್ಕ? ಅಥವಾ ಹಿಂಗ ಇದ ಕ್ವಶನ್ ಇನ್ನೊಂದ್ ರೀತಿ ಕೇಳ್ಬೋದು, ವೈ ವರ್ ದ ಗೇಮಿಂಗ್ ಹೌಸ್ ಸ್ಟಾಪ್ಡ್? ಆಕ್ಚುಲಿ ಎಲ್ಲಿ ಸ್ಟಾಪ್ ಮಾಡಿದ್ರು ಅದನ್ನ? ಜರ್ಮನ್ ನಲ್ಲಿ ಸ್ಟಾಪ್ ಮಾಡಿದ್ರು. ಹಂಗಾರೆ ಯಾಕೆ ಅಂತ ಕೇಳಿದಾಗ ನಿಮ್ಮ ಉತ್ತರವು ಯಾಕೆಂದರೆ ಅನ್ನೋ ಶಬ್ದದಿಂದ ಸ್ಟಾರ್ಟ್ ಆಗಬೇಕು. ಬಿಕಾಸ್ ದೋಸ್ ಗೇಮಿಂಗ್ ಹೌಸ್ ಡಿಡ್ ಮಚ್ ಹಾರ್ಮ್. ಅವು ತುಂಬಾ ಅಂದ್ರೆ ತುಂಬಾ ಏನ್ ಮಾಡಿದ್ದು? ನಮಗ
ನೋವನ್ನ ಕೊಟ್ಟಿದ್ದು, ಹಾರ್ಮ್ ಕೊಟ್ಟಿದ್ದು, ನೋವನ್ನ ಮಾಡಿದ್ದು. ಆ ಕಾರಣಕ್ಕಾಗಿ ಈ ಗೇಮಿಂಗ್ ಹೌಸ್ಗಳನ್ನ ಸ್ಟಾಪ್ ಮಾಡಿದ್ರು. ಹಂಗಾರ 4 ಕ್ವಶನ್ಗಳು ಅರ್ಥ ಆಗಿದ್ರೆ, ಎಲ್ಲರೂ ಅರ್ಥ ಆಗಿತ್ತಂದ್ರೆ ನಿಮಗೆ GOT ಗಾಟ್ ಅಂತ ಮೆಸೇಜ್ ಮಾಡಿ. GOT ಗಾಟ್ ಅಂತ ಚಾಟ್ ನಲ್ಲಿ ಟೈಪ್ ಮಾಡಿ. ಎಸ್, ಎಲ್ಲರೂ ಈ 4 ಕ್ವಶನ್ ಅರ್ಥ ಆಗಿದ್ರೆ GOT ಗಾಟ್ ಅಂತ ಟೈಪ್ ಮಾಡಿ. ಎಸ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಪವಿತ್ರ, ವೆರಿ ಗುಡ್. ಲಕ್ಷ್ಮಿ, ಸೃಷ್ಟಿ, ಜ್ಯೋತಿ, ವೆರಿ ಗುಡ್, ವೆರಿ ಗುಡ್ ಗೈಸ್, ವೆರಿ ಗುಡ್. ವೈಷ್ಣವಿ, ಗಾಟ್, GOT ಗಾಟ್ ಅಂದ್ರೆ ಎಸ್ ಸರ್ ನಾವು ಪಡೆದಿದ್ದೇವೆ, ಎಸ್ ಸರ್ ನಾವು ಅರ್ಥ ಮಾಡ್ಕೊಂಡಿದ್ದೇವೆ ಅಂತ ತರ ಅರ್ಥ. ತಿಳಿತಾರಿ? ಎಸ್, ಬನ್ನಿ ಹಾಗಾದ್ರೆ ಮುಂದಿನ ಕ್ವಶನ್ ಅನ್ನ ನೋಡೋಣ. ಎಸ್, ವೆರಿ ಗುಡ್. ಪವಿತ್ರ ಒಂದ್ಸಲ ಕ್ಲಾಸನ್ನ ಬಿಡ್ತಾಳ, ಮತ್ತೆ ಕ್ಲಾಸನ್ನ ಜಾಯಿನ್ ಆಗ್ತಾಳ. ಹಿಂಗ್ಯಾಕ್ ಮಾಡಾಕತ್ತೀರಿ ಪವಿತ್ರ ಅವರೇ? ತಿಳಿತಾರಿ? ಕರೆಕ್ಟ್ ನೆಟ್ವರ್ಕ್ ಸ್ಥಾನದಲ್ಲಿ ಇರ್ರಿ. ತಿಳಿತಾರಿ? ಮತ್ತೆ ನೆಟ್ವರ್ಕ್ ಸ್ಥಾನದಲ್ಲಿ ಇರ್ಬೇಕು ನೀವೆಲ್ಲರೂ. ಹಾ, ಎಸ್, ವೆರಿ ಗುಡ್. ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನ ನೋಡೋಣ ಬನ್ನಿ. ವೇರ್ ಡೂ ಪೀಪಲ್ ಗೋ ಟು ಪ್ಲೇ ಗೇಮಿಂಗ್ ಹೌಸ್? ಹಂಗಾರ ಜನರು ಆ ಗೇಮಿಂಗ್ ಹೌಸ್ಗೆ ಅಥವಾ ಗೇಮಿಂಗ್ ಅಥವಾ ಎಂತ ಗೇಮ್ ಅದು? ಗ್ಯಾಂಬ್ಲಿಂಗ್ ಅನ್ನುವಂತ ಗೇಮ್. ಆ ಗೇಮಿಗೆ ಹೆಸರೇನಿತ್ತು? ರೌಲೆಟ್ ಅಂತ ಹೇಳಿ ಹೆಸರಿತ್ತು. ಆ ರೌಲೆಟ್ ಗೇಮಿಂಗ್ ಹೌಸ್ ಅನ್ನ ಅಥವಾ ಆ ಗೇಮ್ ಅನ್ನ ಆಡ್ಲಿಕ್ಕೆ ಜನ ಎಲ್ಲಿಗೆ ಹೋಗ್ತಾ ಇದ್ರು ಅಂತ ಕ್ವಶನ್ ಕೇಳ್ತಾ ಇದ್ದಾರೆ. ಹಂಗಾರೆ ಎಲ್ಲಿ ಹೋಗ್ತಾ ಇದ್ರು? ಟು ಮೊನ್ಯಾಕೋ. ಮೊನ್ಯಾಕೋ ಎಂಬ ಕಿಂಗ್ಡಮ್ಗೆ ಹೋಗ್ತಾ ಇದ್ರು. ಅರ್ಥ ಆಯ್ತರಿ? ಎಸ್. ನೆಕ್ಸ್ಟ್, ಹೂ ಹ್ಯಾಡ್ ದ ಮೊನೋಪೋಲಿ? ಮೊನೋಪೋಲಿ ಅಂತಂದ್ರೆ ಏನು? ಏಕಾತ್ಮಕ, ಒಬ್ಬಂಟಿಗ, ಒಬ್ಬನೇ, ಏಕಾಧಿಪತಿ. ಏನನ್ನ ಏಕಾಧಿಪತಿ ಮಾಡ್ಲಿಕ್ಕತ್ತ? ರನ್ನಿಂಗ್ ಗೇಮಿಂಗ್ ಹೌಸಸ್. ಒಂದು ಗೇಮಿಂಗ್ ಹೌಸ್ ಅನ್ನ ನಡೆಸಲಿಕ್ಕೆ ಇವನು ಒಬ್ಬನ ಆಗಿಬಿಟ್ಟ. ಅವ ಯಾರವ? ದ ಕಿಂಗ್ ಆಫ್ ಮೊನ್ಯಾಕೋ. ಯಾರವ? ದ ಕಿಂಗ್ ಆಫ್ ಮೊನ್ಯಾಕೋ ಅಂತ ನಾವು ಹೇಳ್ಬೋದು. ಅರ್ಥ ಐತರಿ? ಎಸ್. ಬನ್ನಿ ಕ್ವಶನ್ ನಂಬರ್ 7. ಕ್ವಶನ್ ನಂಬರ್ 7 ನೋಡ್ರಿ, ಎಷ್ಟು ಸಿಂಪಲ್ ಆಗಿ ಕ್ವಶನ್ಸ್ಗಳದಾವ, ಅರ್ಥ ಮಾಡ್ಕೋರಿ. ನೋಡಿ, ಪಾಠ ನಿಮ್ಗೆ ರಿವಿಷನ್ ಆಗತ್ತದ, ಎಲ್ಲಾ ರೀತಿ ಅರ್ಥ ಐತನದು, ಎಲ್ಲಾ ರೀತಿ ನಿಮಗೆ ರಿವಿಷನ್ ಮಾಡ್ತಾ ಇದ್ದೀನಿ. ಅರ್ಥ ಆಯ್ತಾ? ಎಸ್. ಬನ್ನಿ ಹಾಗಾದ್ರೆ ಮುಂದಿನ ಪ್ರಶ್ನೆ ನೋಡಿಕೊಂಡ. ಮೆನ್ಷನ್ ಅಂದ್ರೆ ಏನು? ಹೆಸರಿಸಿ, ತಿಳಿಸಿ. ಏನನ್ನ? ಒನ್ ಆಫ್ ದ ಥಿಂಗ್ಸ್, ಯಾವ್ದಾದ್ರೂ ಒಂದನ್ನ. ನೋಡ್ರಿ, ಒನ್ ಆಫ್ ದ ಥಿಂಗ್ಸ್ ನಾ ಮೊನ್ನೆ ಹೇಳ್ಕೊಟ್ಟಿದ್ದೆ ನಿಮಗೆ. ಒನ್ ಆಫ್ ಅಂತ ಬಂದರೆ ಮುಂದೆ ಬರುವ ನಾಮಪದವು ಬಹುವಚನವಿರುತ್ತದೆ. ಯಾವಾಗ್ಲೂ ನೆನ್ಪಿಟ್ಕೊಂಡ್ಬಿಟ್ಟಿದ್ನ. ಒನ್ ಆಫ್ ದ ಥಿಂಗ್ಸ್ ದಟ್ ದ ಕಿಂಗ್ಲೆಟ್ ಆಫ್ ಮೊನ್ಯಾಕೋ ಹೋಲ್ಡ್ಸ್ ಹಿಸ್ ಕೋರ್ಟ್ ವಿತ್ ದಟ್ ಆಫ್ ಎ ರಿಯಲ್ ಕಿಂಗ್. ಹಂಗಂದ್ರೆ ಏನು? ಹೆಸರಿಸಿರಿ, ಮೆನ್ಷನ್, ತಿಳಿಸಿರಿ, ನಮಗೆ ಗೊತ್ತು ಮಾಡಿರಿ. ಏನನ್ನ ಗೊತ್ತು ಮಾಡಬೇಕು? ಒಬ್ಬ ನಿಜವಾದ ರಾಜನಂತೆ ಮೊನ್ಯಾಕೋದ ರಾಜನು ಏನನ್ನ ಹೊಂದಿದ್ದ? ಯಾವ್ದಾದ್ರು ಒಂದನ್ನ ಹೇಳಂದಿದ್ದಾರೆ ಅವರು. ನಾವು ಒಂದನ್ನ ಯಾಕೆ ಹೇಳೋನು? ಎಲ್ಲಾನು ಹೇಳ್ಬಿಡೋನು. ನೀವು ಎಕ್ಸಾಮ್ನಾಗ ಯಾವ್ದೊಂದು ಬರೀರಿ. ಒಂದನೇದ್ದು ಕೊರೋನೇಷನ್, ಪಟ್ಟಾಭಿಷೇಕ. ಲಿವಿಸ್, ಆಳುಗಳು, ಕೆಲಸಗಳು. ರಿವರ್ಟ್ಸ್, ರಿವರ್ಟ್ಸ್ ಅಂತಂದ್ರೆ ಏನು? ಆತ ಒಂದು ಪ್ರಶಸ್ತಿಯನ್ನ ಕೊಡ್ತಾ ಇದ್ದ. ಸೆಂಟೆನ್ಸಸ್, ಶಿಕ್ಷೆಯನ್ನ ಕೊಡ್ತಿದ್ದ. ಪ್ಯಾರಡನ್ಸ್, ಕ್ಷಮೆಯನ್ನ ಕೊಡ್ತಾ ಇದ್ದ. ರಿವ್ಯೂಸ್, ಕೌನ್ಸಿಲ್ಸ್, ಲಾಸ್, ಕೋರ್ಟ್ಸ್ ಆಫ್ ಜಸ್ಟಿಸ್, ಆಲ್ ಆನ್ ಎ ಸ್ಮಾಲರ್ ಸ್ಕೇಲ್. ಇವು ಎಲ್ಲವೂ ಇದ್ದು, ಬಟ್ ಎಲ್ಲವೂ ಸ್ಮಾಲರ್ ಸ್ಕೇಲ್ ಆಗಿದ್ದು. ಎಕ್ಸಾಮ್ನಾಗ ಏನಂದಾನ? ಒನ್ ಆಫ್ ದ ಅಂದಾನ. ಇದರಲ್ಲಿ ಯಾವ್ದಾರ ಒಂದು ಬರಿ ಅಂದಾನ. ಬಟ್ ನಾವು ನಿಮ್ಗೆ ಎಲ್ಲಾ ಕೊಟ್ಬಿಟ್ಟಿವಿ, ನೀವು ಯಾವ್ದು ನೆನ್ಪಿಟ್ಕೋತೀರಿ ಇಟ್ಕೋರಿ. ಬಟ್ ನೀವು ಎಲ್ಲಾ ನೆನ್ಪಿಟ್ಕೊಂಡ್ರೆ ಒಳ್ಳೇದು. ನಾಳೆ 2 ಮಾರ್ಕಸ್ನ ಕ್ವಶನ್ ಪೇಪರ್ನಾಗ ಇದು ಬರ್ಬೋದು. ಯಾಕ? ಎಲ್ಲಾನು ಬರಿ ಅಂತ ಹೇಳ್ಬೋದ್ಲ ಅವರು. 1 ಮಾರ್ಕ್ಸ್ನ ಕ್ವಶನ್ನಾಗ ಯಾವ್ದಾರ ಒಂದು ಬರಿ ಅನ್ಬೋದು. ನೆನ್ಪಿಟ್ಕೊಂಡ್ಬೇಡ್ರಿ, ತಿಳಿತಾ? ಎಸ್. ಬನ್ನಿ ಮುಂದಿನ ಕ್ವಶನ್ ಅನ್ನ ನೋಡೋಣ. ಏನಿದೆ? ಸಚ್ ಅ ಥಿಂಗ್ ಹ್ಯಾಡ್ ನಾಟ್ ಹ್ಯಾಪನ್ಡ್ ಬಿಫೋರ್. ಅಂತಹದು ಇದಕ್ಕಿಂತ ಮುಂಚೆ ಆಗಿದ್ದಿಲ್ಲ. ಎಲ್ಲಿ? ಇನ್ ದ ಕಿಂಗ್ಡಮ್ ಆಫ್ ಮೊನ್ಯಾಕೋ. ವಾಟ್ ಡಸ್ ಸಚ್ ಅ ಥಿಂಗ್? ಹಂಗಾದ್ರೆ
ಆ ದಲ್ಲಿ ಇಂತಹ ಒಂದು ಕೃತ್ಯ ಎಂದಿಗೂ ಆಗಿದ್ದಿಲ್ಲ. ಆ ದಲ್ಲಿ ಅಂತಹ ವಿಚಾರ ಅಂತಹದು ಆಗಿದ್ದಿಲ್ಲ. ಹಂಗಾರ ಅಂತಹದು ಅಂದ್ರೆ ಏನು? ಸಚ್ ಅಂದ್ರೆ ಏನ್ ಗೊತ್ತಾ? ಅಂತಹದು. ಅಂತಹದು ಅಂದ್ರೆ ಏನು ಅಂತ ಕೇಳ್ತಾ ಇದ್ದಾರೆ. ಹಂಗಾರೆ ಯಾರು ಹೇಳ್ತಾರೆ ನೋಡೋಣ? ಹ್ಯಾಂಡ್ ರೇಸ್, ಹ್ಯಾಂಡ್ ರೇಸ್, ಹ್ಯಾಂಡ್ ರೇಸ್, ಬೇಗ 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 ಹ್ಯಾಂಡ್ ರೇಸ್ ಬೇಗ ಬೇಗ ಮಾಡ್ಬೇಕು. ಎಸ್, ಜ್ಯೋತಿ ಬಿರಾದರ್, ಜ್ಯೋತಿ ಬಿರಾದರ್. ಮರ್ಡರ್. ಏನಾಯ್ತ್ರಿ? ಹಲೋ. ಮರ್ಡರ್. ವೆರಿ ಗುಡ್, ವೆರಿ ಗುಡ್. ಅ ಮರ್ಡರ್. ಒಂದು ಮರ್ಡರ್, ಒಂದು ಕೊಲೆ ಅಂತಹದ್ದು ಆಗಿದ್ದಿಲ್ಲ ಇದಕ್ಕಿಂತ ಮುಂಚೆ. ತಿಳಿತರಿ? ಎಸ್. ಕ್ವಶನ್ ನಂಬರ್ 9 ನಾವು ನೋಡೋಣ. ಹಾ, ಹೌ ಡಿಡ್ ದ ಜಡ್ಜಸ್ ಟ್ರೈ ದ ಕೇಸ್ ಆಫ್ ಮರ್ಡರ್? ಆ ಮರ್ಡರ್ದ ಕೇಸವನ್ನ ಜಡ್ಜ್ಗಳು ಹೇಗೆ ನಿಭಾಯಿಸಿದರು? ಇನ್ ದ ಮೋಸ್ಟ್ ಜುಡಿಷಿಯಲ್ ಮ್ಯಾನರ್. ನ್ಯಾಯಾಂಗಿಕವಾಗಿ ಅಥವಾ ನ್ಯಾಯಯುತವಾಗಿ ಅವರು ಹ್ಯಾಂಡಲ್ ಮಾಡಿದ್ರು ಜಡ್ಜ್ಗಳು. ನಾಳೆ ಕೇಳಬಹುದು ಜುಡಿಷಿಯಲ್ ಮ್ಯಾನರ್. ನಾಳೆ 1 ಮಾರ್ಕ್ಸ್ ಕ್ವಶನ್ ಬರ್ಬೋದು. ವಾಟ್ ವಾಸ್ ದ ಒನ್ ಹಿಚ್? ಅವರಿಗೆ ಒಂದು ಹಿಚ್ ಬತ್ತು. ಹಿಚ್ ಅಂದ್ರೆ ಏನು? ಯಾರು ಹೇಳ್ತೀರಾ? ಹಿಚ್ ಅಂದ್ರೆ ಏನು? ಬೇಗ 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 ಬೇಗ. ಹಿಚ್ ಅಂದ್ರೆ ಏನು? ಹಿಚ್, HITCH, ಹಿಚ್. ಹಾ, ಕುಶಾಲ್. ಸವಾಲು ಸರ್. ಸವಾಲು ಅಥವಾ ಸಮಸ್ಯೆ. ಸಮಸ್ಯೆ. ಸವಾಲ್ ಅಂತ ಬರ್ಬೋದು, ಸಮಸ್ಯೆ ಅಂತ ಬರ್ಬೋದು, ಅಥವಾ ತೊಂದರೆ ಅಂತ ಬರ್ಬೋದು. ತಿಳಿತರಿ? ಸೊ ಇವೆಲ್ಲವೂ ಒಂದೇ ತರ ಅರ್ಥಗಳನ್ನ ಕೊಡ್ತಾವ. ಓಕೆ, ಎಸ್. How did the judges try the case of murder in a judicial manner? What was the one hitch in the matter of executing the criminal? Execute ಅಂತಂದ್ರೆ ಕ್ರಿಯೆಯನ್ನ ಮಾಡಲು. ಏನ್ ಕ್ರಿಯೆ ಮಾಡಲು? ಆ ಕ್ರಿಮಿನಲ್ಗೆ ಕಿಂಗ್ಡಮ್ ಆಫ್ ಮೊನಾಕೋ ಒಳಗಡೆ ಅವನನ್ನ ಶಿಕ್ಷೆ ಕೊಡ್ಲಿಕ್ಕೆ, ಆ ಶಿಕ್ಷೆ ಕೊಡ್ಲಿಕ್ಕೆ ಒಂದು ಹಿಚ್ ಬಂತು, ಪ್ರಾಬ್ಲಮ್ ಬಂತು. ಆ ಪ್ರಾಬ್ಲಮ್ ಯಾವ್ದತ್ತಂದರೆ ದೇ ಹ್ಯಾಡ್, ಅವರು ಹೊಂದಿದ್ರು ನೈದರ್. ನೈದರ್ ಅಂದ್ರೆ ಏನ? ಇಲ್ಲ. ನೈದರ್ ಬಂದಿದೆ ಅಂತಂದರೆ ಅದರ ಮುಂದೆ ಎಲ್ಲೋ ಒಂದ್ ಕಡೆ ನಾರ್ ಬರ್ತದ. ನಾಳೆ ಎಕ್ಸಾಮ್ನಾಗ ಇದು ಎಲ್ಲರೂ ನಿಮ್ಗೆ ಹೆಲ್ಪ್ ಆಗುತ್ತ, ನೆನ್ಪಿಟ್ಕೊಳ್ಳಿ. ನೈದರ್ ಗುಲುಟೈನ್, ಅವ್ರ ಹತ್ರ ಗುಲುಟೈನ್ ಇರ್ಲಿಲ್ಲ. ಅಥವಾ ಗುಲುಟೈನ್ ಎದಕ್ ಬೇಕಾಗಿತ್ತು? ಗುಲುಟೈನ್ ಫಾರ್ ಕಟಿಂಗ್ ಹೆಡ್ಸ್ ಅಥವಾ ಕಟಿಂಗ್ ಹೆಡ್ ಆಫ್. ಹೆಡ್ ಆಫ್ ಅಂದ್ರೆ ಏನ? ಆ ರುಂಡ ಕಡದ ಕಡೆ ದೂರ ಬೀಳುದು, ಅದಕ್ಕೆ ಹೆಡ್ ಆಫ್ ಅಂತ ಕರೀತಾರ. ಆ ರುಂಡನ್ನ ಕಡಿಲಿಕ್ಕೆ ಮತ್ತು ಈ ಮಷೀನ್ ಅನ್ನ ಆಪರೇಟ್ ಮಾಡ್ಲಿಕ್ಕೆ ಒಬ್ಬ ಎಕ್ಸಿಕ್ಯೂಷನರ್. ಎಕ್ಸಿಕ್ಯೂಷನರ್ ಅಂದ್ರೆ ಏನು? ಆಪರೇಟರ್ ಅಂತನೂ ಅಂದ್ರೂ ಬರ್ತದ. ಹಂಗಾರ ಅವರಂತಲ್ಲೇ ಒಬ್ಬ ಎಕ್ಸಿಕ್ಯೂಷನರ್ ಇರ್ಲಿಲ್ಲ, ಒಂದು ಗುಲುಟೈನ್ ಇರ್ಲಿಲ್ಲ. ಇದೇ ಒಂದು ಹಿಚ್ ಆಗಿತ್ತು, ಅವರಿಗೆ ಹಿಚ್ ಆಗಿತ್ತು. ನೋಡಿ ಎಷ್ಟು ನೀಟಂಗೆ ನಿಮ್ಗೆ ಸ್ಪೆಲ್ಲಿಂಗ್ ಗಿಲ್ಲಿಂಗ್ ಎಲ್ಲ ಕಣ್ ಮುಂದೆ ಕಾಣ್ತಾ ಇದಾವ. ಅರ್ಥ ಆಯ್ತರಿ? ಎಸ್. ನಾವೊಂದು 20ರಿಂದ 25 ಕ್ವಶನ್ ನೋಡ್ಕೊಂಡ್ಬಿಡೋಣ. ಅರ್ಥ ಆಯ್ತರಿ? ಅದ್ರ ಮುಂದೆ ನೀವೆಲ್ಲ ಓದತಿರ್ತೀರಿ. ಒಟ್ಟೇನು, ಈ 4-5 ದಿನ ಸೂಟಿ ಏನದಲ್ಲ, ಆ ಪಂಚಮಿ ಉಂಡಿ ಕರಗಿಸ್ಲಿಕ್ಕೆ ನಾ ಕ್ಲಾಸ್ ಮಾಡೀನಿ. ಅರ್ಥ ಆಯ್ತು ನಾ ತರದು? ಈ ಕಡೆ ಓದ್ಲು ಬೇಕು, ಈ ಕಡೆ ಈಗ ಸದ್ಯ ನೋಡುವ ನಿಮ್ ಮನ್ಯಾಗ ಹಬ್ಬನೂ ಮಾಡಕ್ ಬಂದಾಳ, ನಮ್ಮ ಮಗಳ ಹಬ್ಬನೂ ಮಾಡಕ್ ಬಂದಾಳ, ಸಾಲಿನೂ ಕಲಿಯಾಕತ್ತಾಳ. ಎಷ್ಟ್ ಶಾನೆ ಅಂತ ಹೇಳಿ ಇನ್ನೊಂದ್ 4 ಉಂಡಿ ಹೆಚ್ಚು ತಿನ್ನಕ್ ಕೊಡ್ತಾರಲ್ಲ ನಿಮ್ಗ. ಅದ್ರ ಸಂಬಂಧ ನಾ ಈ ಕ್ಲಾಸ್ ಮಾಡಾಕತ್ತೀನಿ. ಲಕ್ಷ ವಹಿಸ್ರಿ, ಲಕ್ಷ ವಹಿಸ್ರಿ. ಅರ್ಥ ಆಯ್ತಾ? ಎಸ್. ಆ ಮಷೀನ್ ಅಂತಂದ್ರೆ ಏನು? ನಿಮಗೆಲ್ಲರೂ ಗೊತ್ತು, ಒಂದು ಯಂತ್ರ. ಆ ಮಷೀನ್ ಅಂಡ್ ಆನ್ ಎಕ್ಸ್ಪರ್ಟ್. ಮಷೀನ್ ಅಂದ್ರು ಒಂದ, ಗುಲೋಟೈನ್ ಅಂದ್ರು ಒಂದ, ಎಕ್ಸ್ಪರ್ಟ್ ಅಂತಂದ್ರು ಒಂದ. ತಿಳಿತರಿ? ಎಕ್ಸ್ಪರ್ಟ್ ಅಂತ ಬರ್ತಾನ. ಓಕೆ. ಆ ಮಷೀನ್ ಅಂಡ್ ಆನ್ ಎಕ್ಸ್ಪರ್ಟ್ ಕುಡ್ ಬಿ ಸಪ್ಲೈಡ್. ಇದು ಎಕ್ಸ್ಪರ್ಟ್ ಆಗ್ಬೇಕಾ? ಇದು ಆಗ್ಬೇಕದ. ಆ ಮಷೀನ್ ಮತ್ತು ಒಬ್ಬ ಎಕ್ಸ್ಪರ್ಟ್ ಅನ್ನ ಕುಡ್ ಬಿ ಸಪ್ಲೈಡ್, ಆತನನ್ನ ಸಪ್ಲೈ ಮಾಡ್ತೀವಿ. ಅಂಡ್ ದ ಕಾಸ್ಟ್ ವುಡ್ ಬಿ, ಆದರೆ ಅದಕ್ಕೆ ಕಾಸ್ಟ್ ಡ್ಯಾಶ್ ವಾಸ್ ದ ರಿಪ್ಲೈ ಫ್ರಮ್ ದ ಫ್ರೆಂಚ್. ಹಂಗಾರ ಫ್ರೆಂಚ್ ದವ್ರು ಏನ್ ಮಾಡ್ತಾರೆ? ರಿಪ್ಲೈ ಅನ್ನ ಮಾಡ್ತಾರೆ. ನಾವು ನಿಮಗೆ ಮಷೀನು ಕೊಡ್ತೀವಿ, ಎಕ್ಸ್ಪರ್ಟನ್ನು ಕೊಡ್ತೀವಿ, ಬಟ್ ಅದಕ್ಕೆ ಕಾಸ್ಟ್ ಆಗುತ್ತಾ? ಎಷ್ಟಾಗುತ್ತಾ? ಯಾರು ಹೇಳ್ತೀರಾ ನೋಡೋಣ? ಯಾರು ಹೇಳ್ತೀರಾ ನೋಡೋಣ? ಬೇಗ 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 ಬೇಗ. ಹ್ಯಾಂಡ್ ರೈಸ್ ಆಪ್ಷನ್, ಹ್ಯಾಂಡ್ ರೈಸ್ ಆಪ್ಷನ್. ಬೇಗ 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 ಬೇಗ.
ಯಾಕೆ 3-4 ಜನ ಅವ್ರ ಅಟ್ಟ ಅದಾರಲ್ಲ, ಮತ್ತೆ ಉಳ್ಕಿದವ್ರೆಲ್ಲ ಹೋದ್ರು? ಹಾ ಎಸ್, ಮತ್ತೆ ಹಾ ವೈಷ್ಣವಿ 16,000 francs. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಸೊ ನೋಡಿ, 16,000 ಫ್ರಾಂಕ್ಸ್ ಅನ್ನೋದನ್ನ ಫ್ರೆಂಚ್ ದವರು ಕೇಳ್ಕೋತಾರೆ. ನಮಗೆ ಇಷ್ಟು ನೀವು ಕೊಟ್ರೆ ನಿಮಗೆ ಮಷಿನ್ ಕೊಡ್ತೀವಿ, ಎಕ್ಸ್ಪರ್ಟ್ ಅನ್ನ ಕೊಡ್ತೀವಿ. ಇಷ್ಟೇ, ಅರ್ಥ ಆಯ್ತರಿ? ಹಾ, ನೆಕ್ಸ್ಟ್. ಹೌ ಮಚ್ ಡಿಡ್ ದ ಇಟಾಲಿಯನ್ ಗೋರ್ಮೆಂಟ್ ಚಾರ್ಜ್ ಫಾರ್ ಸಪ್ಲೈಯಿಂಗ್ ಬೋತ್ ದ ಮಷೀನ್ ಅಂಡ್ ಅನ್ ಎಕ್ಸ್ಪರ್ಟ್? ನೋಡುವ, ಹಂಗಾರ ಫ್ರೆಂಚ್ ದವರು 16,000 ಫ್ರಾಂಕ್ಸ್ ಕೇಳಿದ್ರು. ಹಂಗಾರ ಈ ಇಟಲಿ ಗೋರ್ಮೆಂಟ್ ದವ್ರು ಎಷ್ಟು ಕೇಳಿದ್ರು? ಹಾ, ಯಾರು ಹೇಳ್ತೀರಾ? ಯಾರು ಹೇಳ್ತೀರಾ? ಎಸ್, ಕಮ್ ಆನ್, ಹೂ ವಿಲ್ ಟೆಲ್ ದ ಆನ್ಸರ್? ಹೂ ವಿಲ್ ಟೆಲ್ ದ ಆನ್ಸರ್? ಎಸ್, ಮತ್ತೆ ಬೇರೆ ಬೇರೆ ವಿದ್ಯಾರ್ಥಿಗಳು ಯಾರ್ಯಾರು? ಬೇರೆ ವಿದ್ಯಾರ್ಥಿಗಳು ಎಲ್ಲಿದ್ದೀರಾ? ಎಲ್ಲರೂ ಎಲ್ಲೋದ್ರಿ? ಹಾ, ಲಕ್ಷ್ಮಿ ಹೆಗ್ಗಾರ್ 12,000 francs, sir. ವೆರಿ ಗುಡ್, ವೆರಿ ಗುಡ್ ಬೇಟಾ, ವೆರಿ ಗುಡ್. ಸೊ 12,000 ಫ್ರಾಂಕ್ಸ್ ಅನ್ನ ಕೇಳಿದ್ದು ಯಾರು? ಇಟಲಿ ಗೋರ್ಮೆಂಟ್ ದವರು. ಇಷ್ಟಂತೂ ನೀವು ನೆನಪಿಟ್ಟುಕೊಳ್ಳೇಬೇಕಾದಂತ ವಿಚಾರ. ಹಾ, ನೆಕ್ಸ್ಟ್. ಹಂಗಾರೆ ಮುಂದಿನ ಕ್ವಶನ್ ಕೇಳ್ತಾರ. ಹೂ ಹೂ ಅಂದ್ರೆ ಏನು? ಯಾರು? ಹೂ ವಾಸ್ ಎ ಬ್ರದರ್ ಮೊನಾರ್ಕ್ ಆಫ್ ಟು ದ ಕಿಂಗ್ ಆಫ್ ಮೊನ್ಯಾಕೋ? ಹಂಗಾರ ಮೊನ್ಯಾಕೋ ಕಿಂಗ್ಡಮ್ಗೆ ಒಬ್ಬ ಸಹೋದರತ್ವ ಹೊಂದಿರುವಂತ ರಾಜ್ಯ ಮನೆತನ ಇತ್ತು. ಆ ಸಹೋದರ ಹೊಂದಿರುವಂತ ರಾಜ್ಯ ಮನೆತನ ಯಾವುದು? ದ ಕಿಂಗ್ ಆಫ್ ಇಟಲಿ. ನೆನಪಿಟ್ಟುಕೊಂಡ್ಬೇಡ್ರಿ, ತಿಳಿತರಿ? ದ ಕಿಂಗ್ ಆಫ್ ಇಟಲಿ. ಹಂಗಾರ ಸೃಷ್ಟಿ ಸೃಷ್ಟಿ Yes, sir. ಹಾ, ದ ಕಿಂಗ್ ಆಫ್ ಇಟಲಿ ಈ ಮೊನಾಕೋಗ ಏನಾಗಿತ್ತು? ಅಣ್ಣ, ಬ್ರದರ್ ರೀ. ಆ ಬ್ರದರ್ ಮೊನಾರ್ಕ್. ಬ್ರದರ್ ಮೊನಾರ್ಕ್ ಅಂತಂದ್ರೆ ಸಹೋದರತ್ವದ ಸಂಬಂಧವನ್ನ ಹೊಂದಿತ್ತು. ಅಂದ್ರೆ ಅದು ಕೂಡ ಒಂದು ರಾಜ್ಯ ಮನೆತನ ಇತ್ತು ಅಂತ ಅರ್ಥ. ಓಕೆ, ತಿಳಿತಾರಿ? ಹಾ, ಹೂ ಅಕಾರ್ಡಿಂಗ್ ಟು ದ ಕೌನ್ಸಿಲ್ ಹ್ಯಾಡ್ ನೋ ಪ್ರಾಪರ್ ರೆಸ್ಪೆಕ್ಟ್ ಫಾರ್ ದ ಕಿಂಗ್? ಹಂಗಾರ ಈ ಕೌನ್ಸಿಲ್ ಪ್ರಕಾರ, ಸಭೆಯ ಪ್ರಕಾರ, ಆ ಸಭೆಯ ಸದಸ್ಯರು ಮಾತಾಡ್ಕೋತಾ ಇದ್ರು ಏನಂತಂದ್ರೆ, ನಮಗ ಯಾರೋ ಒಬ್ರು ಒಟ್ಟ ರೆಸ್ಪೆಕ್ಟ್ ಕೊಡಂಗಿಲ್ಲ. ಯಾರಿಗೆ? ರಾಜನಿಗೆ. ಅವ್ರು ಯಾರವರು? ದ ರಿಪಬ್ಲಿಕನ್ ಫ್ರೆಂಚ್ ಗೋರ್ಮೆಂಟ್. ಅವ್ರು ಫ್ರೆಂಚ್ ದವರು ಗೋರ್ಮೆಂಟ್ ಆಗಿತ್ತದು. ಹಿಂಗಾಗಿ ಅವ್ರು ಏನು ರೆಸ್ಪೆಕ್ಟ್ ಅನ್ನ ಕೊಡ್ತಾ ಇರ್ಲಿಲ್ಲ. ಯಾರಿಗೆ? ಕಿಂಗ್ಗೆ, ಈ ಫ್ರೆಂಚ್ ಗೋರ್ಮೆಂಟ್ ದವರು. ತಿಳಿತಾ? ನೆಕ್ಸ್ಟ್. ದ ರಾಸ್ಕಲ್ ವಾಸ್ ನಾಟ್ ವರ್ತ್ ದ ಮನಿ. ದ ಅಂಡರ್ಲೈನ್ಡ್ ವರ್ಡ್ಸ್ ರೆಫರ್ ಟು. ಅಂಡರ್ಲೈನ್ಡ್ ವರ್ಡ್ಸ್ ರೆಫರ್ ಅಂತಂದ್ರೆ ಏನು? ಇಲ್ಲಿ ಅಂಡರ್ಲೈನ್ ಮಾಡಿರುವಂತ ಶಬ್ದ ಏನನ್ನ ಹೇಳುತ್ತೆ ಅಂತ ಕೇಳ್ತಾ ಇದ್ದಾರೆ. ಹಂಗಾರ ರಾಸ್ಕಲ್ ಅಂದ್ರೆ ಯಾರು? ದ ಕ್ರಿಮಿನಲ್. ದಟ್ಸ್ ಇಟ್, ಮತ್ತೇನಿಲ್ಲ. ಇನ್ ಎ ವಾರ್ ದೇ, ಯುದ್ಧದಲ್ಲಿ ಅವರಿಗೆ, ಡೋಂಟ್ ಮೈಂಡ್ ಕಿಲ್ಲಿಂಗ್ ಪೀಪಲ್, ಯುದ್ಧದಲ್ಲಿ ಅವರಿಗೆ ಜನರನ್ನ ಕೊಲ್ಲುವುದು ಸಾಮಾನ್ಯವಾದ ಮಾತು. ಹಂಗಾರ ಅವರು ಅಂದ್ರೆ ಯಾರು? ಹಾ, ಯಾರು ಹೇಳ್ತಾರೆ ಉತ್ತರ ಇದನ್ನ? ಅವರು ಅಂದ್ರೆ ಯಾರು? ಇನ್ ದ ವಾರ್ ದೇ ವುಡ್ ಕಿಲ್ ದ ಪೀಪಲ್ ಎನಿ ಹೌ. ಹಂಗಾರ ಇಲ್ಲಿ ದೇ ಅಂದ್ರೆ ಯಾರು? ದೇ ಅಂದ್ರೆ ಯಾರು? ಹಾ, ಜ್ಯೋತಿ ಬಿರಾದರ್. ಸೋಲ್ಜರ್ಸ್ ಸರ್. ವೆರಿ ಗುಡ್. ಅವರಿಗೆ ಯುದ್ಧದಲ್ಲಿ ಜನರನ್ನ ಕೊಲ್ಲೋದಂದ್ರೆ ಒಂಥರ ಪಂಚಮಿ ಒಳಗಿನ ಉಂಡಿ ತಿಂದಂಗ. ಆದ್ರೆ ಹೊರಗಡೆ ಬಂದು ಈ ತರ ಏನಾದರೂ ಯಾರ್ದಾದ್ರು ರುಂಡ ಕಡಿಬೇಕಂತಂದ್ರೆ ಆಗುವುದಿಲ್ಲ. ಹಂಗಾರೆ ಅವರು ಅಂದ್ರೆ ಯಾರು ಅಂತಂದ್ರೆ ಸೋಲ್ಜರ್ಸ್. ನೆನ್ಪಿಟ್ಕೊಂಬೇಡಿ, ತಿಳಿತಾ? ಹಾ, ನೆಕ್ಸ್ಟ್ 17ನೇದು. ವೈ ಡಿಡ್ ದ ಸೋಲ್ಜರ್ಸ್ ರೆಫ್ಯೂಸ್ ಟು ಕಿಲ್ ದ ಕ್ರಿಮಿನಲ್? ಅದೇ ಕ್ವಶನ್ ಅನ್ನ ಮತ್ತೆ ಉಲ್ಟಾ ಕೇಳಾರ ನೋಡ್ರಿ. ಕ್ರಿಮಿನಲ್ದ ಸೋಲ್ಜರ್ಸ್ಗಳು ಅವನನ್ನ ಕೊಲ್ಲಿಕ್ಕೆ ಆಗಲ್ಲ ಅಂತಾರ. ಯಾಕೆ ಆಗಲ್ಲ ಅಂತಾರ? ಯಾಕಂದ್ರ ಅವರಿಗೆ ಯುದ್ಧದಲ್ಲಿ ಕೊಲ್ಲೋದು ಗೊತ್ತಿದೆ, ಹೊರಗಡೆ ಕೊಲ್ಲೋದು ಗೊತ್ತಿಲ್ಲ. ಅದನ್ನ ಸೆಂಟೆನ್ಸ್ ನಾಗ ಹೇಳ್ಬೇಕು. ದೇ ಸೇಡ್ ದಟ್ ದೇ ಡಿಡ್ ನಾಟ್ ನೋ ಹೌ ಟು ಕಿಲ್ ದ ಅಂಡ್ ದೇ ಹ್ಯಾಡ್ ನಾಟ್ ಬಿನ್ ಟಾಟ್ ದಟ್. ಅವರಿಗೆ ಆ ರೀತಿ ಟ್ರೈನಿಂಗ್ ಕೊಟ್ಟಿಲ್ಲ ಅಂತ ಹೇಳ್ತಾರ ಅವ್ರ. ಹಿಂಗ ನೀವ ಸಿಂಪಲ್ ನಾಗ ಬರ್ದ್ ಬಿಡೋದನ್ನ. ದೇ ಸೇಡ್ ಅಂದ್ರೆ ಯಾರ? ದ ಸೋಲ್ಜರ್ಸ್ ಸೇಡ್ ದಟ್ you have given training for us to kill the people in war, not outside ಅಂತ ಹಿಂಗೆ ಹೇಳ್ಬಿಡ್ಬೇಕು ನೀವು, ಮುಗಿದೋಯ್ತು. ನೆಕ್ಸ್ಟ್ ಕ್ವಶನ್ ನಂಬರ್ 18 ಏನಿದೆ ನೋಡಿ. ವೈ ಅಂದ್ರೆ ಏನು? ಯಾಕೆ?
ವೈ ಡಿಡ್ ದ ಪ್ರಿನ್ಸ್, ರಾಜನು ಯಾಕೆ ಅಂಡ್ ದ ಮಿನಿಸ್ಟರ್ಸ್ ಪ್ಲೇಸ್ ಅ ಗಾರ್ಡ್ ಓವರ್ ದ ಕ್ರಿಮಿನಲ್, ಆ ಕ್ರಿಮಿನಲ್ ದ ಮೇಲೆ ಅಥವಾ ಕ್ರಿಮಿನಲ್ ಅನ್ನ ನೋಡ್ಕೊಳ್ಳಿಕ್ಕೆ ಅಥವಾ ಆ ಕ್ರಿಮಿನಲ್ ನ ಮುಂದೆ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಅನ್ನ ಇಟ್ರು, ಪ್ಲೇಸ್ ಇಟ್ರು, ಯಾಕೆ ಇಟ್ರು? ಹಾ, ಇದೀಗ ನಾನು ಪ್ರಶ್ನೆ ಕೇಳೋದ್ನಾಗಿನ ಉತ್ತರ ಅಂದ್ಬಿಟ್ಟೇನೆ. ಯಾಕೆ ಇಟ್ರು ಯಾರಾದ್ರೂ ಹೇಳ್ತೀರಾ? ಎಕ್ಸಾಕ್ಟ್ಲಿ, ಅವನನ್ನ ನೋಡ್ಕೊಳ್ಳಿಕ್ಕೆ. ಇಲ್ಲಿ ಅಂದಿದ್ದಾರೆ ನೋಡ್ರಿ, ಏನಂತಂದಿದ್ದಾರೆ? ಟು ವಾಚ್ ಹಿಮ್, ಅವನ್ ನೋಡ್ಕೊಳ್ಳಿಕ್ಕೆ. ಅಂಡ್ ಮತ್ತು ಟು ಫೆಚ್, ಫೆಚ್ ಅಂದ್ರೆ ಏನ? ತಗೊಂಬರ್ಲಿಕ್ಕೆ. ಏನನ್ನ? ಆತನ ಆಹಾರ, ಆತನಿಗೆ ಸರಿಯಾದ ಸಮಯಕ್ಕೆ ಊಟ ತಗೊಂಬರುದು, ಅವನನ್ನ ನೋಡ್ಕೊಂಡು ಹೋಗುದು. ಇದು ಕೆಲಸಕ್ಕ ಒಬ್ಬ ಗಾರ್ಡನ್ನ ಅವರು ಪ್ಲೇಸ್ ಮಾಡಿದ್ರು. ಹಂಗಾರ ಆ ಫುಡ್ ಅನ್ನ ಎಲ್ಲಿಂದ ತಗೊಂಡ್ಬರ್ತಿದ್ದ? ಯಾರು ಹೇಳ್ತಾರ ನೋಡೋಣ? ಆ ಸೆಕ್ಯೂರಿಟಿ ಗಾರ್ಡ್ ಆ ಫುಡ್ ಅನ್ನ ಎಲ್ಲಿಂದ ತಗೊಂಡ್ಬರ್ತಿದ್ದ? ಸೆಕ್ಯೂರಿಟಿ ಗಾರ್ಡ್ ಆ ಫುಡ್ ಅನ್ನ ಎಲ್ಲಿಂದ ತಗೊಂಡ್ಬರ್ತಿದ್ದ? ಬೇಗ ಬೇಗ ಹ್ಯಾಂಡ್ ರೈಸ್ ಆಪ್ಷನ್ ಕ್ಲಿಕ್ ಮಾಡ್ರಿ. ಹಾ, ಎಲ್ಲಿಂದ? ಹಾ, ವೈಷ್ಣವಿ ಕುಂದರ್ಗಿ. From the palace kitchen, sir. ವೆರಿ ಗುಡ್, ವೆರಿ ಗುಡ್. ಸೊ ಪ್ಯಾಲೇಸ್ ಕಿಚನ್ ದಿಂದ ಏನ್ ಮಾಡ್ತಾ ಇದ್ದ? ಆತ ಊಟವನ್ನ ತಗೊಂಡ್ಬರ್ತಾ ಇದ್ದ ಆ ಒಬ್ಬ ಕ್ರಿಮಿನಲ್ಗೆ. ನೆಕ್ಸ್ಟ್, ಹೌ ಮಚ್ ಮನಿ ವಾಸ್ ಸ್ಪೆಂಡ್ ಟು ಕೀಪ್ ಆಫ್ ದ ಕ್ರಿಮಿನಲ್ ಇನ್ ಎ ಇಯರ್? ಹಂಗಾರ ಕೀಪ್ ಆಫ್ ಅಂತಂದ್ರೆ ರಕ್ಷಿಸಲು, ಅವನ್ ಹಿಡಿದಿಟ್ಟುಕೊಳ್ಳಲು. ಒಂದು ವರ್ಷಕ್ಕೆ ಆ ಕ್ರಿಮಿನಲ್ ಅನ್ನ ಹಿಡಿದಿಟ್ಟುಕೊಂಡು ಶಿಕ್ಷೆ ಕೊಡ್ಲಿಕ್ಕೆ ಸ್ಪೆಂಟ್, ವ್ಯಯ ಮಾಡಿದರು, ಖರ್ಚು ಮಾಡಿದರು 1600 ಫ್ರಾಂಕ್ಸ್. ಅರ್ಥ ಆಯ್ತರಿ? 1600 ಫ್ರಾಂಕ್ಸ್. ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್, ವಾಟ್ ಪ್ಲಾನ್ ಡಿಡ್ ದ ಮಿನಿಸ್ಟರ್ ಸಜೆಸ್ಟ್ ದ ಪ್ರಿನ್ಸ್ ಟು ಮೇಕ್ ದ ಎಕ್ಸ್ಪೆನ್ಸಸ್ ಚೀಪರ್? ಆ ಖರ್ಚನ್ನ ಕಡಿಮೆ ಮಾಡ್ಲಿಕ್ಕೆ ಅವ್ರು ಏನು ಪ್ಲಾನ್ ಹೇಳ್ಕೊಡ್ತಾರೆ ಆ ರಾಜನಿಗೆ? ಟು ಡಿಸ್ಮಿಸ್ ದ ಗಾರ್ಡ್ ಸೋ ದ್ಯಾಟ್ ದ ಕ್ರಿಮಿನಲ್ ರನ್ಸ್ ಅವೇ. ಅವ್ರು ಫಸ್ಟ್ ಏನ್ ಟ್ರೈ ಮಾಡ್ತಾರೋ ಆ ಗಾರ್ಡನ್ನ ಡಿಸ್ಮಿಸ್ ಮಾಡ್ಬಿಡೋಣ ಅಂತ ವಿಚಾರ ಮಾಡ್ತಾರ. ನೆಕ್ಸ್ಟ್, ಮೆನ್ಷನ್ ದ ಥಿಂಗ್ಸ್ ದಟ್ ಕ್ರಿಮಿನಲ್ ಡಿಡ್ ನಾಟ್ ಶೋ ದ ಲೀಸ್ಟ್ ಸೈನ್. ಅವ ಕ್ರಿಮಿನಲ್ ಅದಲ್ಲ, ಒಟ್ಟ ತೋರಿಸ್ಲಿಲ್ಲ. ಅವ್ರು ಪ್ಲಾನ್ ಮಾಡಿದ್ಮೇಲೆ ಏನ? ರನ್ನಿಂಗ್ ಅವೇ ಫ್ರಮ್ ದ ಪ್ರಿಸನ್, ಆ ಕಾರಾಗೃಹದಿಂದ, ಜೈಲ್ನಿಂದ ಓಡ್ ಹೋಗೋದನ್ನ ಅವ ಒಂದೀಟು ತೋರಿಸ್ಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಅವ ಅಲ್ಲಿಂದ ಓಡೋಗಕ್ ಒಟ್ಟ ಏನ್ ಮಾಡ್ತಿರ್ತಾನ? ತಿರಸ್ಕಾರ ಮಾಡ್ಬಿಟ್ಟಿರ್ತಾನ. ತಿಳಿತರಿ? ಅವನಿಗೆ ಓಡೋಗೋದೇ ಇಷ್ಟ ಇರುವುದಿಲ್ಲ. ಯಾರಿಗೆ? ಕ್ರಿಮಿನಲ್. ಯಾಕ? ಅವರು ಅವನನ್ನ ಹಾಳು ಮಾಡಿದಾರ ಅಂತ ಹೇಳಿ ಆತನ ಜೀವನವನ್ನ. ತಿಳಿತರಿ? ವಾಟ್ ಡಿಡ್ ದ ಮಿನಿಸ್ಟರ್ ಟೆಲ್ ದ ಕ್ರಿಮಿನಲ್ ಆಫ್ಟರ್ ಡಿಸ್ಮಿಸಿಂಗ್ ದ ಗಾರ್ಡ್? ಅವನಿಗೆ ಗಾರ್ಡನ್ನ ತೆಗೆದ್ಮೇಲೆ ಅವನ್ಗೆ ಏನಂತ ಹೇಳ್ತಾರ ಅವರು? ಏನಂತಾರ? ಟು ರನ್ ಅವೇ ವೇರ್ ಎವರ್ ಹಿ ವಾಂಟೆಡ್ ಟು ಗೋ ಟು ದ ಪ್ರಿನ್ಸ್ ವುಡ್ ನಾಟ್ ಮೈಂಡ್. ನೀನ್ ಎಲ್ಲಿ ಬೇಕಾದಲ್ಲಿ ಓಡ್ ಹೋಗಪ್ಪ, ನಿನಗೆ ರಾಜ ಮಾತ್ರ ಏನು ಕೇಳಲ್ಲ ಅಂತ ಹೇಳಿ. ಅರ್ಥ ಐತರಿ? ಸೊ ಹಿಂಗೆ ನಾನು ಇವತ್ತು ನಿಮಗೆ ಒಂದು 22 ಕ್ವಶನ್ಗಳನ್ನ ಹೇಳ್ಕೊಟ್ಟಿದ್ದೀನಿ. ಅರ್ಥ ಆಯ್ತಾ? ಇದರ ಮುಂದಿನ ಕ್ವಶನ್ಗಳನ್ನ ನೀವೇ ಮಾಡ್ಕೋಬಹುದು. ಸೊ ಇಲ್ಲಿ ಏನ್ ಬಹಳ ಅವಶ್ಯಕತೆ ಇಲ್ಲ, ಇನ್ನು ಇದಕ್ಕಿಂತ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು. ಅರ್ಥ ಆಯ್ತಾ ಅದರದ್ದು? ಎಸ್, ಎಲ್ಲರಿಗೂ ಅರ್ಥ ಆಗ್ತಾ ಇದನ್ನ? ನನ್ನ ಮಾತು ಕೇಳ್ತಾ ಇದನ್ನ? ತಿಳಿಸ್ತಾ ಇದನ್ನ? ಎಸ್, ವೆರಿ ಗುಡ್ ಗೈಸ್, ವೆರಿ ಗುಡ್. ಸೊ ನೋಡಿ, ಒಟ್ಟಾರೆ ಇವತ್ತಿನ ಕ್ಲಾಸ್ದಲ್ಲಿ ನಾವು ಇಂಪಾರ್ಟೆಂಟ್ ಆಗಿರುವಂತ ಕ್ವಶನ್ಸ್ ಗಳನ್ನ ಡಿಸ್ಕಷನ್ ಮಾಡಿದೀವಿ. ಸೊ ಇನ್ನು ಮುಂದಿನ ಪಾಠವನ್ನ, ಇನ್ನು ಉಳಿದಿದ್ದು ಕ್ವಶನ್ ನೀವು ಮಾಡ್ಕೋಬಹುದು. ಡೋಂಟ್ ವರಿ. ನೀವು ನಾಳೆ ಬುಧವಾರ ದಿನ ಬರ್ತೀರಂತ ಅಂದ್ಕೊಂಡಿದ್ದೀನಿ. ಬುಧವಾರ ಬರ್ತಿರೋ ಗುರುವಾರ ಬರ್ತೀರಾ? ಜ್ಯೋತಿ, ನೀವೆಲ್ಲರೂ ಬುಧವಾರ ಬರ್ತಿರೋ ಗುರುವಾರ ಬರ್ತಿರೋ? ಬುಧವಾರ ಮಾರ್ನಿಂಗ್ ಬರ್ತೀವ್ರಿ, ಕ್ಲಾಸ್ ಅಟೆಂಡ್ ಆಗಕ್ ಆಗಂಗಿಲ್ರಿ. ಮತ್ತೆ ಎಲ್ಲಾರು ಗುರುವಾರ, ನೀವು ಮೊನ್ನೆ ಏನಂದಿರಿ? ಗುರುವಾರ ಬರ್ತಾನ ಅಂದಿರೋ ಏನ್ ಬುಧವಾರ ಬರ್ತಾನ ಅಂದಿರೋ ಮೊನ್ನೆ? ಬುಧವಾರ ರೀ. ಅದ ಟ್ಯೂಷನ್ಗೆ ಏನ್ ಬರ್ತೀರ ಎಲ್ಲಾರು? ಟ್ಯೂಷನ್ ಗುರುವಾರ ರೀ. ಸೊ ಹಂಗಾದ್ರೆ ಈ ಕ್ಲಾಸ್ ಅನ್ನ ನಾಳೆ ಒಂದೇ ದಿನ ತಗೊಳಕ್ ಆಗತ್ತೆ ನಂಗಾರ? ರೀ. ಮತ್ ಉಳ್ಕಿದವ್ರಿಗೆ? ಕುಶಾಲ್, ನಿಮಗ? ಹಲೋ ಪವಿತ್ರ ಮೇಡಮ್, ನೀವು ಈಗ ಬಂದಿರಲ್ಲ? ಸಾರಿ ಸರ್, ನೆಟ್ ಬರ್ತಾ ಇರ್ಲಿಲ್ಲ. ಬರ್ತೇನ್ರಿ ಸರ್. ನಡೀತೈತೆ. ವೆರಿ ಗುಡ್ ಅಪ್ಪಿ, ವೆರಿ ಗುಡ್. ಅಲ್ರಿ ಪವಿತ್ರ, ಮತ್ ಇಟ್ಟು ತಕ ನೀವೇನು ಕೇಳೇ ಇಲ್ಲ. ಇಲ್ರಿ.
ಎಲ್ಲಾರು ಕ್ಯಾಮರಾ ಆನ್ ಮಾಡ್ರಪ್ಪ. ಹಿಂಗ್ಯಾಕ್ ಮಾಡಾಕತ್ತೀರಿ? ಯಾಕೇನ್ ಮುಖ ತೊಳ್ಕೊಂಡಿಲ್ಲೋ, ಜಳಕ ಮಾಡಿಲ್ಲೋ? ಎಸ್, ವೆರಿ ಗುಡ್, ವೆರಿ ಗುಡ್. ಹಾ, ಇಲ್ಲಿ ನೋಡ್ರಿ, ಇಷ್ಟೊತ್ತಕ ನಾನು 20ರಿಂದ 23 ಕ್ವಶನ್ ಡಿಸ್ಕಷನ್ ಮಾಡಿದ್ದೀನಿ ಆ ಪಾಠದ ಮೇಲೆ. ನೀವು ಯಾರ್ಯಾರು ಕ್ಲಾಸಿಗೆ ಅಟೆಂಡ್ ಆಗಿದ್ದಿಲ್ವೋ ನಿಮಗೆ ಎಲ್ಲರಿಗೂ ನಾನು ಏನ್ ಹೇಳ್ತಾ ಇದ್ದೀನಿ, ಕ್ಲಾಸ್ ಅನ್ನ ಮತ್ತೊಮ್ಮೆ ಇದು ರೆಕಾರ್ಡ್ ಆಗಿರುತ್ತದೆ. ಈಗ ಸದ್ಯ ಇದು ರೆಕಾರ್ಡ್ ಆಗಿರೋದನ್ನ ನಾನು ನಿಮಗೆ ಏನ್ ಮಾಡ್ತೀನಿ, ಈ ಕ್ಲಾಸ್ ಅನ್ನ ನಾನು ನಿಮಗೆ ರೆಕಾರ್ಡೆಡ್ ಮಾಡಿ ಯೂಟ್ಯೂಬ್ ದಲ್ಲಿ ಅಪ್ಲೋಡ್ ಮಾಡಿ ನಿಮಗೆ ಕಳಿಸ್ತೀನಿ. ಅರ್ಥ ಆಯ್ತಾ ನಾನು ಹೇಳ್ತಾ ಇರೋದು? ಎಸ್ ಸರ್. ಹಾ, ಸೊ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ Sir. ಆಟೋಮೆಟಿಕ್ ಆಗಿ ಈ ಕ್ಲಾಸ್ ಅನ್ನ ನೀವು ನೋಡ್ಕೋಬಹುದು. ಕುಶಾಲ್, ವೈಷ್ಣವಿ, ಕ್ಯಾಮರಾ ಆನ್ ಮಾಡಿ. ಎಲ್ಲರ ಜೊತೆ ಎಲ್ಲರೂ ಮಿಂಗಲ್ ಆಗ್ಬೇಕ್ರಿ. ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಆಗ್ಬೇಕು. ತಿಳಿತಾನೆ ಹೇಳ್ತಾ ಇರೋದು? ಹಾ, ಸೊ ಒಟ್ಟಾರೆ ಇವತ್ತಿನ ಕ್ಲಾಸ್ ಯಾರು ಲೇಟ್ ಆಗಿ ಜಾಯ್ನ್ ಆಗಿದ್ದೀರೋ ನಿಮಗೆಲ್ಲರಿಗೂ ಈ ಕ್ಲಾಸ್ ಇನ್ನೊಂದು 15ರಿಂದ 20 ನಿಮಿಷನಾಗ ನಾನು ಈ ಕ್ಲಾಸ್ ಅನ್ನ ನಿಮಗೆ ರೆಕಾರ್ಡೆಡ್ ಮಾಡಿದ್ದು ನಾನು ಲಿಂಕ್ ಅನ್ನ ಹಾಕ್ತೀನಿ. ನೀವು ಮತ್ತೊಂದ್ಸಲ ನೋಡ್ಕೋಬಹುದು. ಅರ್ಥ ಆಯ್ತಾ? ಎಸ್ ಸರ್. ಹಾ, ಥ್ಯಾಂಕ್ ಯು ವೆರಿ ಮಚ್. ಸೊ ಒಟ್ಟಾರೆ ಇವತ್ತಿನ ಕ್ಲಾಸ್ ಎಲ್ಲರೂ ಎಂಜಾಯ್ ಮಾಡಿರಿದ್ದೀರ ಅಂತ ತಿಳ್ಕೊಂಡಿದ್ದೀನಿ. Yes, sir. ವಿ ವಿಲ್ ಡಿಸ್ಕಸ್ ಇಟ್ ಟುಮಾರೋ. ನಾಳೆ ನಾನು 3ನೇ ಲೆಸನ್ ಅನ್ನು ಹೇಳ್ಕೊಡ್ತೀನಿ. ನಾಳೆ ಯಾವಾರ ಆಗುತ್ತಾ? ಮಂಗಳವಾರ ಆಗುತ್ತಾ? ಮೇ ಬಿ ಬುಧವಾರ ಕೆಲವೊಬ್ರು ಜಾಯಿನ್ ಆಗಲ್ಲ. ಬಟ್ ಬುಧವಾರ ದಿನ ನಾನು ಸಾಯಂಕಾಲನು ಕ್ಲಾಸ್ ತಗೋತೀನಿ. ಬುಧವಾರ ದಿನ ನಾನು ನಿಮ್ಗೆ ಗ್ರಾಮರ್ ಡಿಸ್ಕಷನ್ ಮಾಡ್ತೀನಿ. ಯಾರ್ಯಾರು ಜಾಯಿನ್ ಆಗ್ತೀರಾ ಆಗ್ಬಹುದು. ಅರ್ಥ ಆಯ್ತಾ ರೀ? ಎಸ್ ಸರ್. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಮೈ ಡಿಯರ್ Yes, ಸ್ಟೂಡೆಂಟ್ಸ್. sir. ಚೆನ್ನಾಗಿ ಊಟ ಮಾಡಿ, ಬಹಳ ಊಟ ಅದು ಮಾಡ್ಕೋತಕ್ಕೆ ಅಭ್ಯಾಸ ಅದು ಬಿಡಾಕ್ ಹೋಗ್ಬೇಡ್ರಿ. ಎಷ್ಟು ಮಾಡ್ಬೇಕಷ್ಟು ಮಾಡಿ ಚೆನ್ನಾಗಿ ಅಭ್ಯಾಸ ಮಾಡ್ಕೊಂಡು ಬರುವಂತ ಎಕ್ಸಾಮ್ಸ್ ಗಳಿಗೆ ಒಳ್ಳೆ ಅಂಕಗಳನ್ನ ತಗೊಳ್ಳಿಕ್ಕೆ ಪ್ರಯತ್ನ ಪಡಿ. ಥ್ಯಾಂಕ್ ಯು ವೆರಿ ಮಚ್ ಅಂಡ್ ಗುಡ್ ನೈಟ್. Good night, sir. ಗುಡ್ ನೈಟ್ ಬೇಟಾ.